ಬೆಳಗಾವಿಯಲ್ಲಿ ನೆರೆ ಹಾವಳಿಗೆ ರೈತರೆಲ್ಲರೂ ಕೂಡ ಅಕ್ಷರಶಃ ತತ್ತರಿಸಿ ಹೋಗಿರುವಂತದ್ದು. ಸಾಕಷ್ಟು ಬಾರಿ ರೈತರು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಕ್ಕಿರಲಿಲ್ಲ. ಇದೀಗ ರೈತರಿಗೆ ಹೊಸ ಆಶಾಭಾವನೆ ಎಂಬಂತೆ ಬಿಜೆಪಿಯ ವಿಪಕ್ಷ ನಾಯಕರ ತಂಡದ ನಿಯೋಗ ಏನಿದೆ ಅವರು ಖುದ್ದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ತಾವೇ ಜಮೀನಿಗೆ ಇಳಿದು ಏನು ಸದ್ಯದ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನ ತಿಳಿದುಕೊಳ್ತಾ ಇರುವಂತದ್ದು. ರೈತರಿಂದಲೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರ್ಬೋದು, MLC ರವಿಕುಮಾರ್ ಅವರಾಗಿರ್ಬೋದು, ಇವರ ತಂಡ ಏನಿದೆ ಇದೀಗ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಈಗೇನಿದೆ ಇದು ಸೋಯಾ ಬೆಳೆದಂತಹ ಜಮೀನು. ಇಲ್ಲಿ ಬಹುತೇಕ ಇನ್ನೂ ಕೂಡ ನೀರು ನಿಂತಿದೆ. ಅಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಎಫೆಕ್ಟ್ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಈ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾದರೂ ಕೂಡ ಇಲ್ಲಿವರೆಗೂ ಜಿಲ್ಲಾಧಿಕಾರಿ ಸೇರಿದಂತೆ ಸ್ಥಳೀಯ ಸಚಿವರು, ಶಾಸಕರು ಯಾರೂ ಕೂಡ ಬಂದಿಲ್ಲ. ಇಲ್ಲಿರುವಂತಹ ರೈತರ ಅಳಲನ್ನ ಕೇಳುವಂತ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಇವತ್ತು ಖುದ್ದು ಆರ್ ಅಶೋಕ್ ಅವರೇ ಬಂದು ಇಲ್ಲಿನ ಪರಿಸ್ಥಿತಿ ತಿಳಿದುಕೊಳ್ಬೇಕಾಯ್ತು. ರೈತರ ಸಮಸ್ಯೆಗೆ ಸ್ಪಂದಿಸುವಂತಹದ್ದು ಆಗ್ತಾ ಇರುವಂತದ್ದು ನೋಡಬಹುದಾಗಿದೆ. ಬೆಳೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದು. ಖುದ್ದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಅವರೇ ರೈತರಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಆರ್ ಅಶೋಕ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸರ್, ಬೆಳಗಾವಿಯಲ್ಲಿ ಪವರ್ಫುಲ್ ಸಚಿವರಿದ್ದಾರೆ ಅನ್ನುವಂಥದ್ದನ್ನ ಬರೇ ಭಾಷಣಕ್ಕಷ್ಟೇ ಮೀಸಲಾಗ್ತಾ ಇದೆ. ರೈತರ ಸಮಸ್ಯೆಗಳನ್ನು ಯಾರೂ ಕೂಡ ಕೇಳಿಸ್ತಾ ಇಲ್ಲ. ಇಲ್ಲಿ ಚುನಾವಣೆ ಮಾಡ್ಕೊಂಡು ಸಚಿವರು, ಶಾಸಕರು ಓಡಾಡ್ತಾ ಇದ್ದಾರೆ. ಇಡೀ ಸರ್ಕಾರ ಒಂದು ರೀತಿ ಜನರ ಪಾಲಿಗೆ, ರೈತರ ಪಾಲಿಗೆ ಸತ್ತೋಗ್ಬಿಟ್ಟಿದೆ. ಅವ್ರಿಗೆ ಇನ್ನು ನಾವು ಇರೋದೇ 2 ವರ್ಷ, ಲೂಟಿ ಹೊಡ್ಕೊಂಡು ಹೋಗೋಣ, ರೈತರ ಹತ್ರ ಬಂದರೆ ನಮಗೇನು ಸಿಗುತ್ತೆ, ಬೈತಾರೆ, ಪರಿಹಾರ ಕೊಡಬೇಕು. ಪರಿಹಾರ ಕೊಡೋಕ್ಕೆ ಖಜಾನೆ ಖಾಲಿ ಆಗೋಗ್ಬಿಟ್ಟಿದೆ. ಫ್ರೀ ಅಂತ ಹೇಳ್ಬಿಟ್ಟು ಖಜಾನೆ ಪೂರ್ತಿ ಝೀರೋ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಂದು ಅಪಾಯಿಂಟ್ಮೆಂಟು ಮಾಡ್ತಾಯಿಲ್ಲ, ಒಂದು ಬೆಳೆ ಪರಿಹಾರ ಕೊಡ್ತಾ ಇಲ್ಲ. ಯಾವುದೇ ರೀತಿ ಫೈನಾನ್ಸ್ ಡಿಪಾರ್ಟ್ಮೆಂಟು ಇವತ್ತು ಹಣಕಾಸಿನ ಮುಗ್ಗಟ್ಟಿಂದ ಸ್ವರ್ಗೋಗ್ಬಿಟ್ಟಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟು. ಈಗ ಒಬ್ಬ ಮಂತ್ರಿನೂ ಕೂಡ ಇಲ್ಲಿಗೆ ಭೇಟಿ ಮಾಡಿಲ್ಲ. ಇಷ್ಟೊತ್ತಿಗೆ ಈಗಾಗಲೇ ಜನರಿಗೆ ಸಾಂತ್ವನ ಹೇಳಬೇಕಾಯಿತು. ಅವರಿಗೆ ಪರಿಹಾರ ಕೊಡೋಕ್ಕೆ ಎಷ್ಟು ಕೊಡ್ತೀರಿ, ಏನಾದರೂ ಕೊಡ್ತೀರಿ ಅಂದಿರೋ ಅವರು ಒಂದು ಸಮಾಧಾನವಾಗಿರ್ತಾರೆ. ಇವತ್ತು ರೈತರೇ ರೊಚ್ಚಿಗೇಳುವಂಥ ಬೀದಿಗಿಳಿದು ರೊಚ್ಚಿಗೇಳುವಂಥ ಪರಿಸ್ಥಿತಿಯನ್ನು ಈ ರಾಜ್ಯ ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ. ಇವತ್ತು ಇಷ್ಟೆಲ್ಲ ಹಾನಿಯಾಗಿದ್ರು ಕೂಡ ಸೋಯಾಬೀನ್ ಹಾಳಾಗಿದೆ, ಅಲ್ಲಿ ಕ್ಯಾರೆಟ್ ನೋಡಿದ್ರಿ ಅದು ಕೂಡ ಹಾಳಾಗಿದೆ. ಇಷ್ಟಿದ್ರೂ ಕೂಡ ಜನಗಳ ಹತ್ರ ಬರಬೇಕಾಗಿದ್ದಂಥ ಸರ್ಕಾರ ಸತ್ತೋದೋ ಥರ ಮಲಗಿದ್ದಾರೆ. ಈಗ ಎಣದ ರೀತಿ ಮಲಗಿದ್ದಾರೆ. ಇವತ್ತು ಇಡೀ ರಾಜ್ಯ ನಾವು ನವರಾತ್ರಿ ಆಚರಣೆ ಮಾಡ್ತಾಯಿದ್ದೀವಿ. ಇಲ್ಲಿನ ಬೆಳಗಾವಿ ರೈತರು, ಬಿಜಾಪುರ ರೈತರು, ಕಲಬುರಗಿ, ಬೀದರ್ ರೈತರೆಲ್ಲ ಅವ್ರು ನವರಾತ್ರಿನೇ ಇಲ್ಲ, ಮನೆ ಮಠ ಎಲ್ಲ ಬಿಟ್ಟು ಆಚೆ ಬಂದಿದ್ದಾರೆ. ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಬೇಕಾಯ್ತು, ಪೂಜೆ ಮಾಡೋಕ್ಕೂ ಆಗ್ತಾಯಿಲ್ಲ. ಅದು ಈ ಕಿವುಡ ಸರ್ಕಾರಕ್ಕೆ, ಕುರುಡ ಸರ್ಕಾರಕ್ಕೆ ಏನು ಕೇಳಿಸ್ತಾ ಇಲ್ಲ. ಇಷ್ಟು ವರ್ಸ್ಟ್ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ನೋಡೇ ಇರೋಕ್ಕೆ ಸಾಧ್ಯನೇ ಇಲ್ಲ. ರೈತರು ಅಂತೂ ಯಾವಾಗ ಈ ಸರ್ಕಾರ ತೊಲಗೋಗ್ತೈತು ಅಂತ ಶಾಪ ಆಗ್ತಾ ಇದ್ದಾರೆ. ಆ ಪರಿಸ್ಥಿತಿ ಇದೆ. ಬೆಳಗಾವಿಗೆ CM ಅವರು ಬರ್ತಾ ಇದ್ದಾರೆ, ಉದ್ಘಾಟನೆ ಮಾಡೋ ಸಲುವಾಗಿ ಬರ್ತಾ ಇದ್ದಾರೆ. ಇಲ್ಲಿ ಪರಿಸ್ಥಿತಿ ನೋಡಿದ್ರಿ ಸರ್, ಈಗ ನೀವು ಅಲ್ಲಿ ಬರ್ಬೇಕಿತ್ತ, ಇಲ್ಲಿ ಬರ್ಬೇಕಿತ್ತ ಅಂತ ಅನ್ಸುತ್ತೆ. ಇಲ್ಲ, ಸೀದಾ ಸಿದ್ದರಾಮಯ್ಯನವರು ಇಲ್ಲಿ ಬಂದು ಈ ನೀರಲ್ಲಿ ನಿಂತ್ಕೊಬೇಕು. ನೀರಲ್ಲಿ ನಿಂತರೆ ಅವ್ರಿಗೆ ಕಷ್ಟ ಅರ್ಥ ಆಗ್ತದೆ. ಮತ್ತು ಜನ ಇಲ್ಲಿ ಬರೋಕ್ಕೆ ನನಗನ್ಸುತ್ತೆ ಸಿದ್ದರಾಮಯ್ಯನವ್ರನ್ನ ಇಲ್ಲಿಗೆ ಬರೋಕ್ಕೆ ಬಿಡಲ್ಲ. ದಾರಿ ಇದ್ದಕ್ಕೂ ಅವ್ರಿಗೆ ಗೆರಾವಾಗ್ತಾರೆ. ಆ ಗೆರಾವ್ ತಪ್ಪಿಸ್ಕೊಳಕ್ಕೋಸ್ಕರ ಉದ್ಘಾಟನೆ ಮಾಡಿ ಹಂಗೆ ಫ್ಲೈಟಲ್ಲಿ ಹೊರಟೋಗ್ತಾರೆ. ಅವರು ಮೋಸ್ಟ್ಲಿ ಅವರು ಎಲ್ಲೂ ಭೇಟಿ ಮಾಡಲ್ಲ. ಯಾಕೆಂದರೆ ಅವ್ರ ಹತ್ರ ಹಣ ಇಲ್ಲ. ಹಣ ಇಲ್ಲದೆ ಬಂದು ಬಿರಿಕೈಯಲ್ಲಿ ಬಂದು ಆಶ್ವಾಸನೆ ಕೊಟ್ಟರೆ ಜನ ಚೀಮಾರಿ ಆಗ್ತಾರೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಹಾಕುವಂಥದ್ದು. ಆ ಪರಿಸ್ಥಿತಿ ಬರೋದು ಬೇಡ ಅಂತೇಳಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಓಡೋಗೋ CM, ಪಲಾಯನದ CM ದಮ್ಮಿದ್ದಿದ್ರೆ ಅವರು ರೈತರ ಕಷ್ಟಕ್ಕೆ ಬಂದು ಸ್ಪಂದನೆ ಮಾಡಬೇಕಾಯಿತು. ಇಲ್ಲಿ ಬರ್ತಾ ಇಲ್ಲ ಅಂದರೆ ಅವರು ಭಯ ಬಿದ್ದು ಬರ್ತಾ ಇಲ್ಲ. ಅವ್ರಿಗೆ ಮ್ಯೂಸಿಕಲ್ ಚೇರ್ ಐತಲ್ಲ, ನವೆಂಬರಲ್ಲಿ ಚೇಂಜ್ ಐತಲ್ಲ, ಅದರಲ್ಲಿ ಬ್ಯುಸಿ ಇದ್ದಾರೆ. ರೈತರ ಪಾಲಿಗೆ ಅವ್ರು ಸತ್ತೋಗಿದ್ದಾರೆ.